ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಪ್ರೀತಿಯ ಸಂಜೀವಿನಿ. ನನಗೆ ವಿಡಿಯೋ ಕನ್ಸಿಸ್ಟ್ ಆಗಿ ಹಾಕೋಕ್ಕಾಗ್ತಿಲ್ಲ, ಯಾಕಂದರೆ ನನಗೆ ನ್ಯೂ ಬಾರ್ನ್ ಬೇಬಿ ಇರೋದ್ರಿಂದ. ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಚಾನಲ್ ಮೇಲೆ ಇರಲಿ. ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ. ಇವತ್ತು ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ ದಾವಣಗೆರೆಗೆ ಹೋಗ್ತಿದ್ದೀನಿ. ಆನ್ ದ ವೇ ಟೋಲ್ ಹತ್ರ ಏನೋ ಸ್ಟ್ರೈಕ್ ನಡೀತಾ ಇತ್ತು. ಹಾಗೆ ಅದನ್ನು ನೋಡಿಕೊಂಡು ನಾನು ಪಾಪುಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ನ್ಯೂ ಬಾರ್ನ್ ಪಾಪುಗೆ. ನಾನು ದೊಡ್ಡವ್ರಿಗೂ ಇಲ್ಲೇ ತೋರಿಸ್ತಿದ್ದೆ, ಅದಕ್ಕೆ ನಾನು ಒಳ್ಳೆ ಪೀಡಿಯಾಟ್ರಿಕ್ಕು, ಅದಕ್ಕೆ ನಾನು ಇಲ್ಲೇ ಕರ್ಕೊಂಬಂದಿದ್ದೀನಿ ಪಾಪುಗೆ. ನಾನು ಅಮ್ಮ ಬಂದಿದ್ದೀವಿ. ತೋರಿಸ್ಬಿಟ್ಟು ಹಾಗೆ ಊಟ ಮಾಡಿಕೊಂಡು BS ಹೋದ್ವಿ ನಾವು ಪಾಪು ಶಾಪಿಂಗ್ಗೆ ಅಂತ. ಅವನಿಗೆ ಡ್ರೆಸ್ಸಸ್ ಎಲ್ಲ ತಗೊಳ್ಳೋಣ ಅಂತ. ನ್ಯೂ ಬಾರ್ನ್ಸಿಗೆ ಎಷ್ಟು ಬಟ್ಟೆ ಇದ್ರೂ ಸಾಲದೆ ಅಲ್ವಾ, ಅವ್ರಿಗೆಲ್ಲ ಬಟ್ಟೆ ತುಂಬ ಬೇಕಾಗ್ತಿರುತ್ತೆ. ಅವಾಗವಾಗ ಹಸಿ ಮಾಡ್ಕೊಳ್ತಾ ಇರುತ್ತೆ. ಅದಕ್ಕೆ ಬಟ್ಟೆ ಸೆಲೆಕ್ಷನ್ಗೆ ಅಂತ ಹೋದ್ವಿ. ಹಾಗೆ ಶಾಪಿಂಗ್ ಮಾಡ್ಕೊಂಡ್ ಬಂದ್ವಿ. ನಾನು ಏನೇನು ತಗೊಂಡೆ ಅಂತ ಲಾಸ್ಟಿಗೆ ತೋರಿಸ್ತೀನಿ. ಹಾಗೆ ಬಿಲ್ ಪೇ ಮಾಡಿ ಬಟ್ಟೆ ಇಸ್ಕೊಂಡ್ ಬಂದ್ವಿ. ಹಾಗೆ ನಾನು ಬರ್ಬೇಕಾದ್ರೆ ಅಲ್ಲೇ ನನ್ನ ಗಂಡನ ಮನೆ ಅಲ್ಲೇ ಇರೋದ್ರಿಂದ ತೊಟ್ಲ ಅಲ್ಲೇ ಇತ್ತು. ತೊಟ್ಲ ಇಸ್ಕೊಂಬಂದ್ವಿ. ಇದ್ದೇ ಅದು ತೊಟ್ಲ. ನಮ್ಮ ತಮ್ಮ ಇಬ್ರು ಸೇರಿ ಜೋಡಿಸಿದ್ದಾರೆ. ಇವಾಗ ಆಲ್ರೆಡಿ ನಾನು ನನ್ನ ರೂಮಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಶಿಫ್ಟ್ ಮಾಡ್ಕೊಂಡು ಪಾಪುನ ಅದರಲ್ಲೇ ಹಾಕಿ ನಾನು ನೈಟ್ ಎಲ್ಲ ಹಾಕಲ್ಲ, ಡೇ ಟೈಮಲ್ಲಿ ಅಷ್ಟೇ ಹಾಕ್ತೀನಿ. ನಾನು ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದೆ ಅಂತ ತೋರಿಸ್ತೀನಿ ಬನ್ನಿ. 3 ರ್ಯಾಪರ್ ತೊಗೊಂಡಿದ್ದೀನಿ ಪಾಪುಗೆ, ವಿಂಟರ್ ಟೈಮ್ ಅಲ್ವಾ ಅದಕ್ಕೆ. ಹಾಗೆ ನಾರ್ಮಲ್ ಡ್ರೆಸ್ಸಸ್ ತೊಗೊಂಡಿದ್ದೀನಿ ಮನೇಲಿ ಹಾಕೋಕ್ಕೆ. ಹೊರಗೆಲ್ಲಾದರೂ ಹೋದಾಗ ರಾಪರ್ ಹಾಕೊಂಡು ಹೋಗೋಣ ಅಂತ. ಹಾಗೆ ಮಿನಿ ಸಾಕ್ಸ್ ತೊಗೊಂಡಿದ್ದೀನಿ ಅವನಿಗೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.